ಹಾಯ್ ಫ್ರೆಂಡ್ಸ್, ನಾವೀಗ ಬಂದಿದ್ದೀವಿ ಮೈಸೂರಿನ ಸ್ಯಾಂಡ್ ಮ್ಯೂಸಿಯಮ್ಗೆ. ಬನ್ನಿ ಒಳಗಡೆ ಹೋಗೋಣ. ಸ್ಯಾಂಡ್ ಮ್ಯೂಸಿಯಂ ಒಳಗಡೆ ಎಂಟ್ರಿ ಆದ ತಕ್ಷಣ ನಿಮಗೆ ಸಿಗೋದು ವಿಘ್ನ ವಿನಾಯಕ ಗಣೇಶ. ಎಷ್ಟು ಸಖತ್ತಾಗಿದೆ ನೋಡಿ. ಎಷ್ಟು ಸಖತ್ತಾಗಿ ನ್ಯಾಚುರಲ್ ಆಗಿದೆ ಅಂದರೆ ಗಣೇಶ ನೋಡಿ, ಸಖತ್ತಾಗಿದೆ ಗಣೇಶ. ಇದನ್ನ ಬರೀ ಮರಳು ಯೂಸ್ ಮಾಡಿ ಎಕೋ ಫ್ರೆಂಡ್ಲಿ ಗಣೇಶನ ಥರ ಮಾಡಿದ್ದಾರೆ, ಅಲ್ಲಿ ನೋಡ್ಬೋದು. ನೆಕ್ಸ್ಟು ನಾವೀಗ ನೋಡ್ತಾ ಇದ್ದೀವಿ ಮೋದಿ ಅವರನ್ನು. ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಅಂತ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಬನ್ನಿ ನೆಕ್ಸ್ಟ್ ನೋಡೋಣ. ನೀವು ನೋಡ್ತಾ ಇದ್ದೀರಾ ಲಾಫಿಂಗ್ ಬುದ್ಧ, ಸಖತ್ತಾಗಿದೆ ನೋಡಿ. ನಾವಿವಾಗ ನೋಡ್ತಾ ಇದ್ದೀವಿ ದಸರಾ ಮೈಸೂರು ಮೆರವಣಿಗೆ. ಸಖತ್ತಾಗಿದೆ. ಕಣ್ಮುಂದೆನೇ ಅರ್ಜುನ ನಡ್ಕೊಂಡು ಹೋಗ್ತಾ ಇರೋ ಥರ ಇದೆ. ನಾವಿದ್ದೀವಿ ಚಾಮುಂಡಿ ತಾಯಿ ಮುಂದೆ. ಸಾಕ್ಷಾತ್ ಚಾಮುಂಡಿ ತಾಯಿನೇ ಕಣ್ಮುಂದೆ ಇರೋ ಥರ ಕ್ರಿಯೇಟ್ ಮಾಡಿದ್ದಾರೆ. ಸಖತ್ತಾಗಿದೆ ಮಾತ್ರ. ನಾವೀಗ ಇದ್ದೀವಿ ಮೈಸೂರು ಅರಸರಾದ ಶ್ರೀಕಂಠದತ್ತ ನರಸಿಂಹ ಒಡೆಯರ್ ಅವರ ಜಾಗದಲ್ಲಿ. ಎಷ್ಟು ರಿಯಲಿಸ್ಟಿಕ್ ಆಗಿದೆ, ಸೂಪರ್ ಆಗಿದೆ ಮಾತ್ರ. ಕಣ್ಮುಂದೆನೇ ರಾಜರು ಕೂತಿದ್ದಾರೆ ಅನ್ನಬೇಕು, ಆ ಥರ ಅವರು ಸ್ಟ್ಯಾಚ್ಯೂನ ನಿರ್ಮಿಸಿದ್ದಾರೆ. ನೋಡೋಕೆ ಮಾತ್ರ ಸೂಪರ್ ಆಗಿದೆ, ರಿಯಲಿಸ್ಟಿಕ್ ಆಗಿದೆ. ನೀವಿವಾಗ ನೋಡ್ತಾ ಇದ್ದೀರಾ ರಾಶಿ ಚಕ್ರ, ಮನುಷ್ಯನ ಗ್ರಹಗತಿಗಳು ಅಂತ ಸೂಚಿಸುವಂತಹ ರಾಶಿಗಳನ್ನು ಅವರು ಕೆತ್ತನೆ ಮಾಡಿದ್ದಾರೆ ಮರಳಲ್ಲಿ. ನಾವಿವಾಗ ನೋಡ್ತಾ ಇದ್ದೀವಿ ಮಹಾಭಾರತದಲ್ಲಿ ಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿದ್ದು, ಸೂಪರ್ ಆಗಿದೆ ಮಾತ್ರ. ನೀವಿವಾಗ ನೋಡ್ತಾ ಇದ್ದೀರಾ ಮರ್ನಿನ್ ಲೈಫು. ಸಮುದ್ರದೊಳಗಡೆ ಯಾವ ಥರ ಜೀವಿಗಳಿದ್ದೋ ಅನ್ನೋದನ್ನ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ನೀವಿವಾಗ ನೋಡ್ತಾ ಇದ್ದೀರಾ ರೊಮ್ಯಾಂಟಿಕ್ ಕಪಲ್ಸು ಯಾವ ಥರ ಇರಬೇಕು ಅಂತ ಕೆತ್ತನೆ ಮಾಡಿದ್ದಾರೆ. ಸಖತ್ತಾಗಿದೆ ನೋಡಿ.
ನೀವಿವಾಗ ನೋಡ್ತಾ ಇದ್ದೀರಾ RR ವರ್ಲ್ಡು, RIP ರಿಪ್ಪು, ರೆಸ್ಟ್ ಇನ್ ಪೀಸು. ಇದನ್ನ ನೋಡ್ತಾ ಇದ್ರೆ ರೆಸ್ಟ್ ಇನ್ ಪೀಸ್ಗೆ ಹೋಗೋದಂತೂ ಗ್ಯಾರಂಟಿ. ಆ ಥರ ರಿಯಲಿಸ್ಟಿಕ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ. ಒಂಟೆನ ಮಾತ್ರ ಸಾಕಾದಾಗಿ ಮಾಡಿದ್ದಾರೆ ನೋಡಿ ಹೆಂಗಿದೆ. ರಿಯಲ್ ಆಗಿ ಕೆತ್ತನೆ ಮಾಡಿದ್ದಾರೆ, ಮರಳು ಯೂಸ್ ಮಾಡಿ. ಮರುಭೂಮಿಯಲ್ಲಿ ಜಾಸ್ತಿ ಒಂಟೆನ ಕಾಣ್ಬೋದು ನಾವು. ಆ ಥರ ಇರೋ ಒಂಟೆನ ಇಲ್ಲಿ ಮರಳಲ್ಲಿ ಕೆತ್ತನೆ ಮಾಡಿದ್ದಾರೆ. ನೀವಿವಾಗ ನೋಡ್ತಾ ಇದ್ದೀರಾ ಓಲ್ಡ್ ವಿಂಟೇಜ್ ಕಾರು ಹೆಂಗಿದೆ ನೋಡಿ. ರಿಯಲಿಸ್ಟಿಕ್ ಆಗಿ ಪೇಂಟ್ ಮಾಡಿರೋ ಥರ ಇದೆ. ನೀವಿವಾಗ ನೋಡ್ತಾ ಇದ್ದೀರಾ ವೈಲ್ಡ್ ಅನಿಮಲ್ಸು ಸಾಗದಾಗಿದೆ. ಸಿಂಹ ನೋಡಿ ಎಷ್ಟು ಸಾಗದಾಗ ಕಾಣಿಸ್ತಿದೆ. ಅದ್ರ ಮೇಲ್ಗಡೆ ನೀವು ನೋಡ್ತಿದ್ದೀರಾ ಚಿಂಪಾಂಜಿನ, ಎಷ್ಟು ಸಾಗದಾಗಿದೆ ನೋಡಿ. ಗರುಡ ನೋಡಿ, ಅದ್ರ ಪಕ್ಕದಲ್ಲೇ ಕಾಣಿಸ್ತಿದೆಯಲ್ಲ ಅದು ಗರುಡ. ಈಗ ನೀವು ನೋಡ್ತಿದ್ದೀರಾ ಎಲಿಫೆಂಟ್, ಆನೆ ಸಾಗದಾಗಿದೆ ನೋಡಿ. ಈ ಕಡೆಯಿಂದ ನೋಡಿದ್ರೆ ಸಿಂಹ ಮಲಗಿರೋದು ಸಗದ ಕಾಣಿಸುತ್ತೆ ನೋಡಿ. ನೀವು ಮತ್ತೆ ನೋಡುವುದು ವೈಲ್ಡ್ ಅನಿಮಲ್ನಲ್ಲಿ ಚಿರತೆ ಯಾವ ಥರ ಸಾಕಾಗಿದೆ ನೋಡಿ. ಕ್ರೊಕೊಡೈಲ್ ನೋಡಿದ್ದೀರಾ? ಇಲ್ಲಿ ನೋಡಿ ಕ್ರೊಕೊಡೈಲ್ ಯಾವ ಥರ ಸಾಗಲಾಗಿದೆ ಅಂತ. ಕ್ರೊಕೊಡೈಲ್ ನೋಡ್ತಾ ಇದ್ರೆ ರಿಯಲ್ ಆಗಿದೆ ಕ್ರೊಕೊಡೈಲು ಅನ್ನೋ ಥರ ಮಾಡಿದ್ದಾರೆ. ಮರಳು ಯೂಸ್ ಮಾಡಿದ್ದಾರೆ, ಸಾಗಲಾಗಿದೆ. ಕ್ರೊಕೊಡೈಲ್ ಆದಮೇಲೆ ನಿಮಗೆ ಕಾಡು ಕೋಣ ಕಾಣಿಸುತ್ತೆ. ಎಷ್ಟು ಸಾಗಲಾಗಿದೆ ಕಾಡು ಕೋಣ ನೋಡಿ. ರಿಯಲ್ ಆಗಿದೆ ಅನ್ನೋ ಥರ ಕ್ರಿಯೇಟ್ ಮಾಡಿದ್ದಾರೆ. ಅದ್ರ ಮೇಲ್ಗಡೆ ನೀವು ಹದ್ದು ಕೂಡ ಕಾಣ್ಬೋದು, ಸಾಗಲಾಗಿದೆ ನೋಡಿ. ಜಿರಾಫೆ ಇದೆ ನೋಡಿ, ಅಲ್ಲಿ ಜಿರಾಫೆ ಸೂಪರ್ ಆಗಿದೆ ಮಾತ್ರ. ರಿಯಲ್ ಆಗಿ ಕಾಣಿಸೋ ಥರ ಮರಳು ಯೂಸ್ ಮಾಡಿದ್ದಾರೆ. ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ಸಾಕಾಗಿದೆ ನೋಡಿ. ಸ್ನೇಕ್ ಕೂಡ ಇದೆ ನೋಡಿ. ಸ್ನೇಕು ಮರಳು ಭೂಮಿಲಿರುವಂಥ ಸ್ನೇಕ್ ಥರ ಕಾಣಿಸುತ್ತೆ, ಸೂಪರ್ ಆಗಿದೆ ಅದು. ಗೊರಿಲ್ಲಾ ಜೊತೆ ಅದ್ರ ಮರಿ ಕೂಡ ಇದೆ ನೋಡಿ. ಅದ್ರ ಮೇಲ್ಗಡೆ ನಿಮಗೆ ಪಾಂಡಾ ಕೂಡ ಕಾಣಿಸುತ್ತೆ. ಪಾಂಡಾ ನೋಡಿ ಎಷ್ಟು ಸಾಕಾಗಿದೆ. ಪಾಂಡಾ ಆದಮೇಲೆ ನಿಮಗೆ ಹೆಸರು ಗತ್ತೆ ಅಂದರೆ ಝೀಬ್ರಾ ಕಾಣಿಸುತ್ತೆ ನೋಡಿ. ಅದ್ರ ಪಕ್ಕದಲ್ಲೇ ರೈನೋ ಇದೆ ನೋಡಿ, ಸಾಕಾಗಿದೆ ನೋಡಿ. ಇದನ್ನ ನೀರಾನೆ ಅಂತಲೂ ಕರೀತಾರೆ, ರೈನೋ ಅಂದರೆ. ಅದ್ರ ಮೇಲ್ಗಡೆ ನೋಡಿ ನಿಮಗೆ ಹುಲಿ ಕಾಣಿಸುತ್ತೆ, ಸಾಕಾಗಿದೆ ಮಾತ್ರ ಹುಲಿ. ಹುಲಿ ಹಿಂದ್ಗಡೆ ನಿಮಗೆ ಪಿಕಾಕ್ ಇದೆ ಅಂದರೆ ಗಿಳಿ. ಕೊನೆಯಲ್ಲಿ ನಿಮಗೆ ನಾಗಪ್ಪ ಕಾಣಿಸುತ್ತೆ, ಹುತ್ತಕ್ಕೆ ಹೋಗೋದು ನೋಡಿ. ಫುಲ್ಲು ಈ ಕಡೆಯಿಂದ ಆ್ಯಂಗಲಿಂದ ನೋಡಿದ್ರೆ ಎಲ್ಲ ಅನಿಮಲ್ಲು ಕಾಣಿಸುತ್ತೆ ನೋಡಿ. ನಿಮಗೆ ಗಿಫ್ಟ್ ಐಟಮ್ ಬೇಕು ಅಂದರೆ ಶಾಪಲ್ಲಿ ತೊಗೋಬೋದು. ನೀವಿವಾಗ ನೋಡ್ತಾ ಇದ್ದೀರಾ ಕ್ರಿಸ್ಮಸ್ ಟ್ರೀ ಮತ್ತು ಸ್ಯಾಂತಾ ಕ್ಲಾಸು ಸಖತ್ತಾಗಿ ಮಾಡಿದ್ದಾರೆ ನೋಡಿ.
ಕ್ರಿಸ್ಮಸ್ ಟೈಮ್ನಲ್ಲಿ ಕ್ರಿಸ್ಮಸ್ ಸ್ಯಾಂತಾ ಬರ್ತಾರಲ್ಲ ಆ ಥರ ಕ್ರಿಯೇಟ್ ಮಾಡಿದ್ದಾರೆ. ಮರಳು ಯೂಸ್ ಮಾಡಿದ್ದಾರೆ, ಸಖತ್ತಾಗಿದೆ. ನೀವಿವಾಗ ನೋಡ್ತಾ ಇದ್ದೀರಾ ಕ್ರಿಸ್ಮಸ್ ಟ್ರೀ, ಸಖತ್ತಾಗಿ ಅದೇ ಆಕಾರದಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಕ್ರಿಸ್ಮಸ್ ಟ್ರೀನ ಮರಳು ಯೂಸ್ ಮಾಡಿ, ಚೆನ್ನಾಗಿದೆ. ನೀವಿವಾಗ ನೋಡ್ತಿದ್ದೀರಾ ಕ್ರಿಸ್ಮಸ್ ತಾತ ಕೊಡುವಂತಹ ಗಿಫ್ಟ್ಗಳು, ಕ್ರಿಸ್ಮಸ್ ಟೈಮಲ್ಲಿ ಕೊಡೋ ಗಿಫ್ಟು ಸಖತ್ತಾಗಿದೆ. ನೀವಿವಾಗ ನೋಡ್ತಾ ಇದ್ದೀರಾ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗುವಂಥ ಡಿಸ್ನಿ ಲ್ಯಾಂಡು. ಡಿಸ್ನಿ ಲ್ಯಾಂಡಲ್ಲಿ ಬರುವಂಥ ಒಂದೊಂದು ಪಾತ್ರನೂ ಮರಳಲ್ಲಿ ಕೆತ್ತನೆ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಿಗೆ ಇಷ್ಟ ಆಗೋ ಥರ ಇದೆ, ಸೂಪರಾಗಿದೆ. ರಿಯಲ್ ಆಗಿ ಕಣ್ಮುಂದೆ ಬಂದಿರುವಂಥ ಪಾತ್ರಗಳ ಥರ ಕಾಣಿಸ್ತಿದೆ. ಒಂದೊಂದು ಕೆತ್ತನೆ ಮಾಡಿರೋದು ಮರಳಲ್ಲಿ ತುಂಬ ಟೈಮ್ ತೊಗೊಂಡು ಕೆತ್ತನೆ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನೀವಿವಾಗ ನೋಡ್ತಾ ಇದ್ರೆ ಟಾಮ್ ಅಂಡ್ ಜೆರಿ, ಮಿಕ್ಕಿ ಮೌಸು, ಸಖತ್ತಾಗಿದೆ ನೋಡಿ. ನೀವಿವಾಗ ನೋಡ್ತಾ ಇದ್ರೆ ಇಸ್ಲಾಮಿಕ್ ಕಲ್ಚರ್, ಸಖತ್ತಾಗಿದೆ ನೋಡಿ. ನೀವಿವಾಗ ನೋಡ್ತಾ ಇದ್ದೀರಾ ಇಸ್ಲಾಮಿಕ್ ಧರ್ಮದ ಒಂದು ಸಣ್ಣ ತುಣುಕು. ಆಗಿನ ಕಾಲದಲ್ಲಿ ಯಾವ ಥರ ಯುದ್ಧ ಮಾಡ್ತಿದ್ರು ಕುದುರೆ ಮೇಲೆ ಕೂತ್ಕೊಂಡು ಅನ್ನೋದನ್ನ ಸಣ್ಣದ ತುಣುಕಾಗಿ ತೋರಿಸಿದ್ದಾರೆ, ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ನೀವಿವಾಗ ನೋಡ್ತಾ ಇದ್ದೀರಾ ಹಳೆ ಕಾಲದ ಸಿವಿಲೈಸೇಷನ್ಗಳು ಯಾವ ಥರ ಇದ್ರು ಅಂತ ಕೆತ್ತನೆ ಮಾಡಿದ್ದಾರೆ ನೋಡಿ. ಹಳೆ ಕಾಲದ ಸಿವಿಲೈಸೇಷನ್ನಲ್ಲಿ ಯಾವ ಥರ ಇದ್ರು ಅನ್ನೋದನ್ನ ಮರಳಲ್ಲಿ ಅವರು ಕೆತ್ತನೆ ಮಾಡಿ ತೋರಿಸಿದ್ದಾರೆ.